fearlessness is an ultimate state. ಇದನ್ನ ಗುರಿ ಮಾಡ್ಕೊಳ್ಬಾರ್ದು ಯಾವತ್ತೂ. ಯಾವ್ದು ಅಲ್ಟಿಮೇಟೋ ಇದು ಗುರಿಯ ಮಾಡ್ಕೋಬಾರ್ದು. ನಾವೇ ಗುರಿ ಮಾಡ್ಕೊಂಬಿಟ್ರೆ ಅದನ್ನ, ಇದು ಮನಸ್ಸಿನ ಒಂದು ಟ್ರಿಕ್, ಇದು ಮನಸ್ಸಿನ ಒಂದು ಆಟ. ಗುರಿ ಮಾಡಿಸೋದು, ಗುರಿ ಇಟ್ಬಿಟ್ಟು ನಮ್ಮನ್ನ ಒಂದು ರೀತಿ ಯಾವಾಗಲೂ ಎಂಗೇಜ್ ಮಾಡಿರೋದು. ಅಂದರೆ ನಾವು ಗುರಿ ಮಾಡಿದ ತಕ್ಷಣ ನಾವು ನಮ್ಮಲ್ಲಿ ಆಂಗ್ಸೈಟಿ, ಆಂಗ್ವಿಶ್, ಟೆನ್ಷನ್, ಯಾಕೆ ಅಂದರೆ ಅದನ್ನು ಅಚೀವ್ ಮಾಡೋಕ್ಕೆ ಅದು ಬಂದ್ಬಿಟ್ಟಾಗ ನಾವು ಮನಸ್ಸನ್ನು ತುಂಬ ಫೀಡ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅದೇ ಅದಕ್ಕೆ ಬೇಕಾಗಿರೋದು, ಅದು ಆಹಾರ. ಇದನ್ನು ಅಚೀವ್ ಮಾಡೋವರೆಗೂ ನಮಗೆ ಸಮಾಧಾನ ಇಲ್ಲ ಆ ಗುರಿ ಮುಟ್ಟಕ್ಕೆ. ಇದು ಸಫರಿಂಗ್, ಕೊನೆಯಲ್ಲಿ ಮಿಸರಿ, ಸಫರಿಂಗ್ ಎಲ್ಲ ಯಾಕೆ ಅಂದರೆ ಅದು ಮನಸ್ಸಿನ ಗೇಮ್. ಅದು ನಮ್ಮನ್ನು ಎಂಗೇಜ್ ಮಾಡುತ್ತದೆ. ಇರೋ ಬರೋ ಅಂತಾರಲ್ಲ, ಇರುವ ಬರುವ ಎಲ್ಲ ಸಂತೋಷನೂ ಕಳ್ಕೊಂಡ್ಬಿಡ್ತೀವಿ. ಯಾಕೆಂದರೆ ನಮ್ಮ ದೃಷ್ಟಿ ಭವಿಷ್ಯ, ಗುರಿ. ನಮ್ಮ ದೃಷ್ಟಿ, ನಮ್ಮ ಮನಸ್ಸು, ನಮ್ಮ ಯೋಚನೆ ಎಲ್ಲವೂ ಕೂಡ ಆ ಗುರಿ ಕಡೆ ಇರುತ್ತೆ. ಆ ಪ್ರಾಸೆಸ್ ಇಂಪಾರ್ಟೆಂಟ್ ಆಗಲ್ಲ, ಗುರಿ ಕಡೆ. ಅಂದರೆ ನಮ್ಮ ಮೈಂಡ್ ಎಲ್ಲೋ ಇರುತ್ತೆ, ಯಾವಾಗ್ಲೂ ಗುರಿ ಕಡೆ, ಯಾವಾಗ್ಲೂ ಆಂಗ್ಸೈಟಿ, ಆಂಗ್ವಿಶ್ ಇರುತ್ತೆ. ಆದರೆ ನಾವೆಲ್ಲಿರ್ತೀವಿ? ನೀವೆಲ್ಲಿರ್ತೀರಾ? ಇಲ್ಲಿರ್ತೀವಿ. ಪ್ರೆಸೆಂಟ್ ಮೂಮೆಂಟಲ್ಲಿ ದೇಹ ಇದೆ, ಮನಸ್ಸು ಎಲ್ಲೋ ಗುರಿ ಕಡೆ ಇದೆ. ಇದನ್ನ ಡೈಕಾಟಮಿ ಅಂತಾರೆ. ಭವಿಷ್ಯದಲ್ಲಿ ನೀರು ಕುಡಿದ ಹಾಗೆ ಅಂತ. ಭವಿಷ್ಯದಲ್ಲಿ ನೀರು ಕುಡಿಯೋಕ್ಕಾಗತ್ತಾ? ಆಗಲ್ಲ. ಭೂತಕಾಲದಲ್ಲಿ ಊಟ ಮಾಡೋಕ್ಕಾಗತ್ತಾ? ಆಗಲ್ಲ. ಹಸಿವು ಪ್ರೆಸೆಂಟ್ ಮೂಮೆಂಟಲ್ಲಾಗುತ್ತೆ. ಬಾಯಾರಿಕೆ ಪ್ರೆಸೆಂಟ್ ಮೂಮೆಂಟಲ್ಲಾಗುತ್ತೆ. ಎಷ್ಟೋ ಸತಿ ನಾವು ಮೈ ಮರ್ತಿರ್ತೀವಿ, ಬಾಡಿನಲ್ಲಿ ಇರೋದೇ ಇಲ್ಲ, ಬಾಡಿ ಅವೇರ್ನೆಸ್ಸೇ ಇರಲ್ಲ. ಯಾವಾಗಲೂ ಮೈಂಡಲ್ಲಿ ಪಾಸ್ಟು ಫ್ಯೂಚರ್ನಲ್ಲಿ ಸುತ್ತಾ ಇದ್ದಾಗ ಎಷ್ಟು ಮಿಸ್ ಮಾಡ್ಕೊಳ್ತೀವಿ ಅಂದರೆ, ನಾವು ಮೈ ಮರ್ತಾಗ ಎಲ್ಲೋ ಇರ್ತೀವಿ, ಪಾಸ್ಟು ಪ್ರೆಸೆಂಟು ಸುತ್ತಾ ಇರ್ತೀವಿ. ಹಸಿವಾದಾಗಲೇ ನಮಗೆ ಬಾಡಿ ಜ್ಞಾಪಕ ಬರೋದು. ಬಾಯಾರಿಕೆ ಆದಾಗ, ಯಾಕೆಂದರೆ ಬಾಯಾರಿಕೆ ಫ್ಯೂಚರ್ನಲ್ಲಿ ತಣಿಸೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ, ಅಥವಾ ಹಸಿವನ್ನ ಪಾಸ್ಟಲ್ಲಿ ತೀರ್ಸೋಕ್ಕಾಗಲ್ಲ. ಪ್ರೆಸೆಂಟ್ ಮೂಮೆಂಟಲ್ಲಿ ನಮ್ಮ ಮೈಂಡ್ ಯಾವಾಗಲೂ ಭವಿಷ್ಯದಲ್ಲಿ ಇರುತ್ತೆ ಅಂದರೆ ಅರ್ಥ, ಭವಿಷ್ಯ ಅಂದ್ರೇನೆ ಬರೀ ವರ್ಡಲ್ಲಿದೆ. ಇಟ್ ಈಸ್ ನಾಟ್ ಎಕ್ಸಿಸ್ಟಿಂಗ್, ಇಟ್ ಈಸ್ ಓನ್ಲಿ ಇನ್ ವರ್ಡ್ಸ್. ಭವಿಷ್ಯ ಈಸ್ ಇನ್ ವರ್ಡ್ಸ್, ಮೈಂಡ್ ಈಸ್ ಮಾಯಾ. ಅದು ಯಾವಾಗ್ಲೂ ಆ ವರ್ಡ್ಸಲ್ಲಿ ಎ ನಾನ್ ಎಕ್ಸಿಸ್ಟೆನ್ಷಿಯಲ್ ಥಿಂಗ್. ಪಾಸ್ಟ್ ಆ್ಯಂಡ್ ಫ್ಯೂಚರ್ ಎರಡು, ಒಂದು ಮುಗಿದೋಗಿರೋದು, ಸತ್ತೋಗಿರೋದು, ಇನ್ನು ಹುಟ್ಟದೇ ಇರೋದು. ಅಲ್ಲಿ ಮೈಂಡ್ ಇರೋದ್ರಿಂದ ಅಸತ್ಯ, ಅದೆರಡೂ ಸತ್ಯವಲ್ಲ. ಅದರಿಂದ ಸಂತೋಷ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಕೊಟ್ಟರೆ ಆನಂದ ಪ್ರೆಸೆಂಟ್ ಮೂಮೆಂಟಲ್ಲಿ ಇರಬೇಕು. ನಾವು ಅದನ್ನು ಕಳ್ಕೊಳ್ತೀವಿ. ಜೊತೆಗೆ ನಮ್ಮ ಮೈಂಡು ಎಷ್ಟು ಅದರೊಳಗೆ ಇರ್ತೀವಿ ಅಂತಂದರೆ, ಅದು ಹೇಗೆ ನಮ್ಮನ್ನು ರೂಲ್ ಮಾಡ್ತಿರುತ್ತಂದರೆ, ಇದು ಯಾವಾಗಲೂ ಬಾಡಿನ ಕಂಡೆಮ್ ಮಾಡ್ತಾ ಇರುತ್ತೆ. ಬಾಡಿನ ಲೇಜಿ ಅಂತ, ಲೆಥಾರ್ಜಿ, ನೀನು ಸೋಂಬೇರಿ ಅಂತ ಮೈಂಡ್ ಬಾಡಿನ ಕಂಡೆಮ್ ಮಾಡ್ತಾ ಇರುತ್ತೆ. ನೀನು ನನ್ನ ಪೇಸ್ಗೆ ಬರಲ್ಲ ಅಂತ. ಯಾಕೆಂದರೆ ಮೈಂಡ್ ಓಡ್ತಾ ಇರುತ್ತೆ. ಬಾಡಿ ಎಲ್ಲಿರುತ್ತೆ? ಎಲ್ಲಿರಬೇಕೋ ಅಲ್ಲಿ ಇರುತ್ತೆ. ಬಾಡಿ ಯಾವತ್ತೂ ಲೆಥಾರ್ಜಿ ಅಲ್ಲ. ಬಾಡಿ ಒಂಥರ ಆಕ್ಟಿವ್ ಮೆಕ್ಯಾನಿಸಮ್. ಇದು ಈ ಕ್ಷಣದಲ್ಲಿ ಏನಾಗಬೇಕೋ ಅಲ್ಲಿದೆ, ಇದು ಮಾಡ್ತಾ ಇದೆ, ಇದೇ ಇದು. ಆದರೆ ಲೆಥಾರ್ಜಿ ಅಲ್ಲ. ನಮಗೆ ಮೈಂಡ್ ಹೇಳುತ್ತೆ, ನೀನು ಲೆಥಾರ್ಜಿ ನನ್ನ ಪೇಸ್ಗೆ ಬರಲ್ಲ ಅಂತ. ಅದು ಸಾಧ್ಯನೇ ಇಲ್ಲ. ನಾವು ಯಾವಾಗಲೂ ಮನಸ್ಸಿನಲ್ಲೇ ಇದ್ದರೆ ನಾವು ಇಲ್ಲಿ ಇರೋದನ್ನು ಕಳ್ಕೊಳ್ತೀವಿ. ಇರುವಿಕೆ, ಎಕ್ಸಿಸ್ಟೆನ್ಷಿಯಲ್ ರಿಯಾಲಿಟಿ ಈಸ್ ಬಾಡಿ. ಆ ಬಾಡಿನಲ್ಲೇ ಇರಬೇಕು. ಇವಾಗ ಮನಸ್ಸನ್ನು ನಾವು ಬಾಡಿ ಮೈಂಡ್ ಜೊತೆ ಓಡೋಕ್ಕಾಗಲ್ಲ, ಆ ಸ್ಪೀಡು. ಮನಸ್ಸಲ್ಲಿ ನಾವಿದ್ದೀವಿ. ನಾವಿವಾಗ ಬಾಡಿಗೆ ಬರಬೇಕು, ಅದೇ ಯೋಗ. ಕಮ್ ಟು ಯುವರ್ ಸೆನ್ಸಸ್ ಅಂತಾರೆ. ನಮ್ಮ ಸೆನ್ಸಸ್ ಒಳಗೆ ಬಂದಾಗ, ಆ ಇಂದ್ರಿಯಗಳ ಜೊತೆಗೆ ಬಂದು ಮೈಂಡು ನಾವು ಕೆಲಸ ಮಾಡಿದಾಗ ಜೀವನನ ಅನುಭವಿಸ್ಬೋದು. ಇಂದ್ರಿಯಗಳ ಜೊತೆಗೆ ಬದುಕಬೇಕು. ಆಗ ಮನಸ್ಸು ಇಲ್ಲಿ ಸೇರಬೇಕು. ಇಟ್ ಈಸ್ ಬ್ರಿಡ್ಜಿಂಗ್ ದಿ ಮೈಂಡ್ ಅಂಡ್ ಬಾಡಿ, ಬ್ರಿಂಗಿಂಗ್ ದಿ ಮೈಂಡ್ ಫ್ರಮ್ ಎಲ್ಸ್ವೇರ್, ಎಲ್ಲೋ ಹೊಟ್ಟೋಗಿದೆ, ಟು ದಿ ಬಾಡಿ, ಬ್ರಿಂಗಿಂಗ್ ದಿ ಅವೇರ್ನೆಸ್ ಟು ದಿ ಬಾಡಿ. ಅದು ಮೈಂಡು ಬಾಡಿಗೆ ಬಂದಾಗ ಎರಡೂ ಸೇರುತ್ತಲ್ಲ. ಈವನ್ ದಿಸ್ ಬ್ರಿಡ್ಜಿಂಗ್ ಯೋಗ ಈಸ್ ನಾಟ್ ಯುವರ್ ಏಮ್.
ಇದನ್ನು ಒಂದು ಮೈಂಡ್ ಜಾಣ ಅದನ್ನು ಗುರಿ ಮಾಡಿಬಿಡುತ್ತೆ. ಯಾವಾಗ ಅದನ್ನು ಗುರಿ ಮಾಡ್ತೀವಿ ಅದೇ ಸಮಸ್ಯೆ ಬ್ಯಾಕ್ ಡೋರ್ ಇಂದ ವಾಪಸ್ ಬರುತ್ತೆ. ಇದು ಸರಿ ಇಲ್ಲ. ನಮಗೆ ಇದು ಗೊತ್ತಾಗಬೇಕು. ಈ ಅರ್ಥ ಆದಾಗ ಸಡನ್ ಆಗಿ ನಮಗೆ ಎನರ್ಜಿ ಫೀಲ್ ಆಗುತ್ತೆ. ಓಹೋ, ಇದು ಹೀಗೆ ಮೈಂಡ್ ಇಲ್ಲಿ ಇರಬೇಕು, ಮೈಂಡ್ ಇಲ್ಲಿ ಬರಬೇಕು, ನನ್ನ ಬಾಡಿ ಜೊತೆ ಸೇರ್ಕೋಬೇಕು, ಇಂದ್ರಿಯಗಳ ಜೊತೆಗೆ ನಾನು ಕೆಲಸ ಮಾಡಬೇಕು, ಆ ಯೋಗದಲ್ಲಿ ಇರಬೇಕು ಅಂದಾಗ ಸಡನ್ ಆಗಿ ಎನರ್ಜಿ ಬರುತ್ತೆ, ಸಡನ್ ಆಗಿ ಉತ್ಸಾಹ ಬರುತ್ತೆ, ಖುಷಿ ಬರುತ್ತೆ, ಸಂತೋಷ ಬರುತ್ತೆ ನಮಗೆ. ಹಾಗೆ ಭಯ ಹೊಟ್ಟೋಗುತ್ತೆ. ಆದರೆ ಇನ್ಸೆಕ್ಯೂರಿಟಿ ಹೋಗೋದಿಲ್ಲ. ಇನ್ಸೆಕ್ಯೂರಿಟಿ ಇರುತ್ತೆ, ಅದ್ರ ಜೊತೆಗೆ ನಮಗೆ ಅದು ಭಯ ಏನಿತ್ತು, ಆ ಟೆನ್ಷನ್ ಏನಿತ್ತು, ಆಂಗ್ಸೈಟಿ, ನಾವು ತಲುಪಲ್ವೇನೋ ಅನ್ನೋದು ಅದು ಹೊರಟೋಗುತ್ತೆ. ಇನ್ಸೆಕ್ಯೂರಿಟಿ ಈಸ್ ಲೈಫ್ದು ಭಾಗ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಲೈಫ್ ಈಸ್ ಇನ್ಸೆಕ್ಯೂರ್, ಇಟ್ ಈಸ್ ಅನ್ಸರ್ಟನ್. ಇದು ಜೀವನದ ಒಂದು ಭಾಗ, ಅವಿಭಾಜ್ಯ ಅಂಗ. ಅದು ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಇನ್ಸೆಕ್ಯೂರಿಟಿ, ನಾನು ಬಹಳ ಸೆಕ್ಯೂರ್ ಆಗಿದ್ದೀನಿ ಅಂದರೆ ಸಾಯ್ಬೇಕಷ್ಟೇ. ಸೆಕ್ಯೂರ್ ಆಗಿರೋದು ಅಂದರೆ ಸಾಯೋದು ಅಂತ. ಇನ್ಸೆಕ್ಯೂರಿಟಿ, ಅನ್ಸರ್ಟನಿಟಿ ಜೀವನದ ಒಂದು ಭಾಗ. ಎಲ್ಲಿ ಗ್ರೇವಲ್ಲಿ ನೀವು ಸೆಕ್ಯೂರ್ ಆಗಿರ್ಬೋದಷ್ಟೇನೆ. ನೋಡಿ, ಒಂದು ಬೆಳಗ್ಗಿಂದ ನೋಡ್ಕೊಳ್ಳಿ, ಇಲ್ನೆಸ್ಸು ಯಾವಾಗ ಬೇಕಾದ್ರೂ ಬರ್ಬೋದು. ನಿನ್ನೆ ಚೆನ್ನಾಗಿದ್ದೆ, ಇವತ್ತು ಚೆನ್ನಾಗಿಲ್ಲ ಆಗ್ಲೇನೆ, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಯಾವಾಗ್ಲೂ ವೇರಿ ಆಗ್ತಾ ಇರುತ್ತೆ ಹೆಲ್ತು. ಜೊತೆಗೆ ಫ್ರೆಂಡ್ಸು ಯಾರೋ ತುಂಬ ಗೊತ್ತಿರೋ ಪರಿಚಯದವ್ರು ಸತ್ತೋಗ್ತಾರೆ. ನಾಳೆ ನಾವೇ ಸಾಯ್ಬೋದು, ಗೊತ್ತಿಲ್ಲ, ಕಳ್ಕೊತೀವಿ ಯಾರನ್ನೋ. ಬ್ಯಾಂಕ್ರಪ್ಸಿ, ಆಮೇಲೆ ಇನ್ನು ಹಣ ಬ್ಯಾಂಕ್ ದರೋಡೆ ಆಗುತ್ತೆ, ಇಲ್ಲ ನಮ್ಮದೇ ಹಣ ನಾವು ಕಳ್ಕೊತೀವಿ, ಕೆಲವ್ರಿಗೆ ಕೆಲಸ ಹೋಗುತ್ತೆ, ಏನೋ ಹೀಗೆ 100,000 ಅಂತಾರಲ್ಲ, ಆ ಥರ ಇರೋದ್ರಿಂದ ಇನ್ಸೆಕ್ಯೂರಿಟಿ ಅನ್ನೋದು ಇದ್ದೇ ಇದೆ. ಅದನ್ನ ಸಾಧ್ಯನೇ ಇಲ್ಲ ಅಂತ ಹೇಳಕ್ಕೆ. ಇನ್ಸೆಕ್ಯೂರಿಟಿ ಇದ್ದೇ ಇದೆ. ಸ್ಟುಪಿಡ್ ಐಡಿಯಾ ನಾನ್ ಸೆಕ್ಯೂರ್ ಅನ್ನೋದು, ಅದರಿಂದಾನೇ ಪ್ರಾಬ್ಲಮ್ಸು, ಸಮಸ್ಯೆ, ಸಫರಿಂಗ್ ಎಲ್ಲಾನು. ಆ ಸ್ಟುಪಿಡ್ ಐಡಿಯಾ ಈ ಸೆಕ್ಯೂರಿಟಿ ಅನ್ನೋದು ಖಂಡಿತ ಆ ಥರದ್ದು ಇಲ್ವೇ ಇಲ್ಲ. ಅದಕ್ಕೆ ಗುರುಗಳು ಯಾವಾಗಲೂ, ನಿಜವಾದ ಗುರುಗಳು ಇನ್ಸೆಕ್ಯೂರಿಟಿ ಜೊತೆ ಬದುಕೋದನ್ನು ಹೇಳ್ಕೊಡ್ತಾರೆ. ನಿಜವಾದ ಗುರು ನಾನು ಸೆಕ್ಯೂರಿಟಿ ಕೊಡ್ತೀನಿ, ನಿಂಗೆ ಸೆಕ್ಯೂರ್ ಮಾಡ್ತೀನಿ ಅಂತ ಯಾರೂ ಹೇಳಲ್ಲ. ಮಾಡೋಕ್ಕಾಗಲ್ಲ, ಸೆಕ್ಯೂರ್ ಮಾಡೋಕ್ಕಾಗಲ್ಲ, ಯಾರೂ ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಅದು ಅಕಸ್ಮಾತ್ ನಾನು ಸೆಕ್ಯೂರ್ ಆಗಿದ್ದೀನಿ ಅಂದ್ಕೊಂಡ್ರೆ ಇಟ್ ಈಸ್ ಲೈಕ್ ಲಿವಿಂಗ್ ಡೆಡ್. ಬರ್ತ್ ಜೊತೆ ಡೆತ್ ಬರುತ್ತೆ, ಲೈಫ್ ಜೊತೆ ಡೆತ್ ಬರುತ್ತೆ. ಇಟ್ ಈಸ್ ಟುಗೆದರ್. ಲೈಫ್ ಕಮ್ಸ್ ವಿತ್ ಡೆತ್. ಉಸಿರು ತಗೊಳ್ತೀರಾ, ಉಸಿರು ಬಿಡಲೇಬೇಕು. ಉಸಿರು ತಗೊಳ್ತಾನೇ ಇರ್ತೀರಾ, ಬಿಡಲೇಬೇಕು. ತಗೊಂಡಿದ್ದು ಹುಟ್ಟಾದ್ರೆ ಬಿಡೋದು ಸಾವು, ತಗೊಂಡಿದ್ದು ಪ್ರೀತಿ ಆದರೆ ಬಿಡೋದು ಹೇಟ್ರೆಡ್, ಲವ್ ಅಂಡ್ ಹೇಟ್ರೆಡ್. ತಗೊಳ್ಳೋದು ಜಾಯ್ ಆದರೆ ಬಿಡೋದು ಸ್ಯಾಡ್ನೆಸ್ಸು. ಇದೆರಡೂ ಬಿಟ್ಟಿರೋಕ್ಕಾಗಲ್ಲ. ಇದೆರಡೂ ಜೊತೆಗೆ ಇದೆ. ಇನ್ಸೆಕ್ಯೂರಿಟಿ ಅಂದಾಗ ಫಸ್ಟ್ ಒನ್ ಸೆಕ್ಯೂರಿಟಿ ನಮಗೆ ಸಿಗೋದು ಎಂಜಾಯಿಂಗ್ ದಿ ಇನ್ಸೆಕ್ಯೂರಿಟಿ, accepting the insecurity, ಅಂಡರ್ಸ್ಟ್ಯಾಂಡಿಂಗ್ ದಿ ಇನ್ಸೆಕ್ಯೂರಿಟಿ. ಆವಾಗ ನಮಗೆ ಅಲ್ಲಿ ನಾವು ಸೆಕ್ಯೂರ್ ಆಗಿ ಇಲ್ಲದೆ ಇದ್ರೂ ಇನ್ಸೆಕ್ಯೂರಿಟಿ ಇರುತ್ತೆ, ಆದರೆ ನಾವು ಬಾದರ್ ಮಾಡಲ್ಲ. ಅದು ನಾವು ಅದಕ್ಕೆ ಕೇರ್ ಮಾಡಲ್ಲ. ನೋಡಿ, ಇವಾಗ ಅದು ಇದೆ, ಇನ್ಸೆಕ್ಯೂರಿಟಿ ಇದೆ, ನೀವೇನು ಸೆಕ್ಯೂರ್ ಆಗಿಲ್ಲ, ಆದರೂ ನೀವು ಬಾದರ್ ಮಾಡ್ತಿಲ್ಲ, ಕತ್ತೆ ಬಾಲ ಅಂತ ಬಿಟ್ಬಿಟ್ಟಿದ್ದೀರಾ. ಇವಾಗ ನಿಮ್ಗೆ ಆಂಗ್ಸೈಟಿ ಇಲ್ಲ. ಇವಾಗ ಯಾವಾಗ ಆಂಗ್ಸೈಟಿ ಇಲ್ಲ, ವರಿ ಇಲ್ಲ. ಯಾವಾಗ ವರಿ ಇಲ್ಲ, ಒಂದು ಥ್ರಿಲ್ ಇರುತ್ತೆ. ಯಾವಾಗ ನಮ್ಮ ಜೀವನದಲ್ಲಿ ಥ್ರಿಲ್ ಇರುತ್ತೆ, ಆಗ ವಿಸ್ಮಯದ ಬಗ್ಗೆ ನಮಗೆ ಓಪನ್ನೆಸ್ ಇರುತ್ತೆ, ನಾಳೆದ್ರ ಬಗ್ಗೆ ಒಂದು ಕುತೂಹಲ ಇರುತ್ತೆ, ಅಲ್ಲಿ ಜೀವನ ಇರುತ್ತೆ. ಫಿಯರು ಅಷ್ಟೇನೆ. ಫಿಯರ್ಲೆಸ್ನೆಸ್ ಅಂತ ಅದು ಆಗಬೇಕು ಅಂತಿಲ್ಲ. ಅದು ತಾನೇ ತಾನಾಗೋದು. ಅದನ್ನು ಗುರಿ ಮಾಡ್ಕೊಳ್ಳೇಬಾರ್ದು. ಆ ಫಿಯರು ಕೂಡ ಒಂದು ಪ್ರಮಾಣದಲ್ಲಿ ಬೇಕು, ಅದಕ್ಕೆ ಒಂದು ಜಾಗ ಇದೆ. ಫಿಯರು ಕೂಡ ವಿನಯದ ಜೊತೆಗೆ ಭಯ, ವಿನಯ ಎರಡು ಏನೋ ಒಂದು ರುಚಿ ಕೊಡುತ್ತೆ, ಏನೋ ಒಂದು ಬ್ಯೂಟಿ ಕೊಡುತ್ತೆ ಲೈಫ್ನಲ್ಲಿ. ಅದನ್ನು ಮಿಸ್ ಮಾಡ್ಕೊಳ್ಬಾರ್ದು. ಆದರೆ ಓವರ್ ಆದರೆ, ಎಕ್ಸ್ಟ್ರೀಮ್ ಆದರೆ ಆ ಫಿಯರ್ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಾಗ ಅದು ಪ್ಯಾಥೊಲಾಜಿಕಲ್ ಸ್ಟೇಟ್. ಆವರಿಸ್ಕೋಬಾರ್ದು. ಎರಡನೇದು, ನಾವು ಫಿಯರ್ನ ಇದು ಕುರೂಪ, ಇದು ಬೇಡ ಅಂತ ರೆಸಿಸ್ಟ್ ಮಾಡೋದು. ರೆಸಿಸ್ಟ್ ಮಾಡೋದು ಅಂದರೆ ಎವ್ರಿಥಿಂಗ್ ಇನ್ ಜೀವನದಲ್ಲಿ ಎಲ್ಲ ಇದು ಬೇಡ ನಂಗೆ ಇದು ಬೇಡ ಅಂತ, ಇದು ಬೇಡ ಅದು ಬೇಡ, ಏಕೆಂದರೆ ಭಯ, ಇದು ಬೇಡ ಅಂತ. ಆ ಥರ ನಾವು ರೆಸಿಸ್ಟ್ ಮಾಡಿದ್ರೆ ಏನಾಗುತ್ತೆ, ನೀವು ಸಪ್ರೆಸ್ ಮಾಡಿಬಿಡ್ತೀರ ಎಲ್ಲನೂ. ಆವಾಗಲೂ ಕೂಡ ಫಿಯರ್ ಆಫ್ ಫಿಯರ್, ಭಯದ ಭಯ ಅದು ತುಂಬ ಡೇಂಜರಸ್. ಆವಾಗ ಸಪ್ರೆಸ್ ಆದಾಗ ನೀವು ಎಮೋಷನ್ನೇ ಕಳ್ಕೊಂಡ್ಬಿಡ್ತೀರ. ಅಂದರೆ ಎಮೋಷನ್ ಇರಲ್ಲ, ಅಂದರೆ ಬಂಡೆ ಥರ ಆಗಿಬಿಡ್ತೀರ. ಹಾಗಾಗಬಾರ್ದು. ಅದಕ್ಕೆ ಹೇಳೋದು, ಫಿಯರ್ ಇರಬೇಕು, ಒಂದು ಪ್ರಮಾಣದಲ್ಲಿ ಇರಬೇಕು. ಅದನ್ನು ಹೇಳ್ತಾರೆ ನಾರ್ಮಲ್ ಹಾರ್ಮೋನಿ ಅಂತ. ಬೇರೆ ಎಮೋಷನ್ಸ್ ಜೊತೆಗೆ ಇದು ಹಾರ್ಮೋನಿಯಸ್ ಆಗಿ ಆ ಫಿಯರ್ ಕೂಡ ಸ್ವಲ್ಪ ಇದ್ರೇ
ಚೆನ್ನ. ಅದು ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು, ಅಬ್ಸೆಷನ್ ಆಗಬಾರ್ದು. ನಾವು ಎಲ್ಲ ಎಕ್ಸ್ಟ್ರೀಮ್ಗೆ ಹೋದರೂ ಕೂಡ ಕಾಯಿಲೆ, ಆದರೆ ಎಪಿಯರೇ ಇಲ್ಲ, ಅದು ಪೂರ್ತಿ ಬಿಡೋ ಹಂಗೂ ಇಲ್ಲ, ಅದು ಇಲ್ಲದೇನೂ ಇರಬಾರ್ದು, ಸ್ವಲ್ಪ ಇರಬೇಕು. ಇವಾಗ ಮಕ್ಕಳು ಸುಮ್ಮನೆ ನಡ್ಕೊಂಡು ಹೋಗ್ತಿರ್ತಾರೆ, ಎಷ್ಟು ಆಳ ಇದೆ ಅಂತ ಗೊತ್ತಿರಲ್ಲ, ಅವ್ರು ಸೀದಾ ಬಂದೇ ಬಿಡ್ತಾರೆ, ಬಿದ್ದು ಬಿಡ್ತಾರೆ, ಗೊತ್ತಿರಲ್ಲ. ಅದಕ್ಕೆ ಅವ್ರನ್ನ ಒಂದು ಏಜಲ್ಲಿ ನಾವು ಹೇಗೆ ಕಾಪಾಡ್ಕೋತೀವಿ, ಎಲ್ಲಿ ಬಿದ್ದು ಬಿಡ್ತಾರೋ, ಎಲ್ಲಿ ಗೊತ್ತಿಲ್ಲ, ಅವ್ರಿಗೇನು ಭಯ ಇಲ್ಲ. ಆ ಥರ ಅಲ್ಲಿ ಇನ್ನೊಸೆನ್ಸ್ ಇದೆ, ಭಯ ಇಲ್ಲ. ಹಾಗೆ ನಾವು ಕೂಡ ಆಗ್ಬಿಟ್ರೆ ಕಷ್ಟ. ಆ ಭಯ ಇರಲೇ, ಕೈಲಿ ಚಾಕು ಇಟ್ಕೊಂಡ್ರೆ ಒಂದು ಅವೇರ್ನೆಸ್ ಕೊಡುತ್ತೆ. ಆ ಭಯ ಇದ್ದರೆ ಅಕಸ್ಮಾತ್ ಏನಾದ್ರು ಪಾಯ್ಸನಸ್ ಥಿಂಗು, ಏನಾದ್ರು ಪೆಸ್ಟಿಸೈಡ್ಸ್ ಕೈಲಿ ಇಟ್ಕೊಂಡಿದ್ರೆ, ಅಥವಾ ಇವಾಗ ಕರೋನಾ, ಅದು ಭಯ, ಅದು ಸ್ವಲ್ಪ ಇದ್ದರೆ ಕೈ ತೊಳ್ಕೊಂಡು ಅಲರ್ಟ್ ಆಗಿರ್ತೀವಿ. ಆ ಭಯ ಅನ್ನೋದು ಒಂದು ಪ್ರಮಾಣದಲ್ಲಿ ಇರಲೇಬೇಕು. ಅದನ್ನು, ಆ ಭಯ ಇಟ್ ಅಪಿಯರ್ಸ್ ಆ್ಯಂಡ್ ಇಟ್ ಡಿಸಪಿಯರ್ಸ್. ಬೇಕಾದಾಗ ಬರುತ್ತೆ, ಅದು ಹೋಗುತ್ತೆ, ಆಗಿರಬೇಕೇ ಹೊರತು ಅದು ನಮ್ಮನ್ನು ಸಂಪೂರ್ಣವಾಗಿ ಕವರ್ ಮಾಡ್ಕೊಂಡ್ಬಿಟ್ರೆ ಆ ಭಯ, ಆವಾಗ ಅದು ಒಂದು ಪ್ಯಾಥೊಲಾಜಿಕಲ್ ಸ್ಟೇಟ್, ಅದು ಸೈಕಲಾಜಿಕಲಿ ಯು ಆರ್ ವೀಕ್ ಅಂತ ಅರ್ಥ. ಅದರಿಂದ ಇನ್ಸೆಕ್ಯೂರಿಟಿ ಅನ್ನೋದು ಜೀವನದ ಭಾಗ, ಅವಿಭಾಜ್ಯ ಅಂಗ. ಎಂಜಾಯಿಂಗ್ ದಿ ಇನ್ಸೆಕ್ಯೂರಿಟಿ, ಎಂಜಾಯಿಂಗ್ ದಿ ದಟ್ ಈಸ್ ಅನ್ಸರ್ಟನಿಟಿ ಈಸ್ ರಿಯಲ್ ಲೈಫ್. ಅಲ್ಲಿ ನಮಗೆ ಯಾವಾಗಲೂ ಕೂಡ ಅಲರ್ಟ್ ಆಗಿರ್ತೀವಿ.